ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಸಬ್ಜೆಕ್ಟ್ ಕನ್ನಡ, ಕಲಿ ಕನ್ನಡ ಟೆಕ್ಸ್ಟ್ ಬುಕ್, 4th ಸ್ಟ್ಯಾಂಡರ್ಡ್, ಪದ್ಯ ಪಾಠ 13. ಬೀದಿಗೆ ಚಂದ್ರ ಬಂದ ನೋಡು. ಬೀದಿಗೆ ಚಂದ್ರ ಬಂದ ನೋಡು, ದೀಪ ಹಚ್ಚಿದಂತೆ ಜೋಡು. ಯಾರ ಮನೆಯು ಅಲ್ಲಿಯುವುದು ಯಾರ ಬಲ್ಲರು, ನೋಡಲೇನು ಒಬ್ಬರೇನು ಹೇಳಲೊಲ್ಲರು. ಅಗೋ ಚವತಿ ಚಂದ್ರ ನೋಡು, ಮೂಡಿದಂತೆ ಎರಡು ಕೋಡು. ಮೃಗವು ಎಲ್ಲಿಯುವುದೋ ಏನು ನಾನು ಕಾಣೇನು, ಇಂಥ ಚಿತ್ರ ಬರೆದನಲ್ಲ ಯಾವ ಜಾಣನು. ಇಂಥ ಚಿತ್ರ ಬರೆದನಲ್ಲ ಯಾವ ಜಾಣನು. ಅಷ್ಟಮಿ ಚಂದಿರನು ಬಂದು ಅರ್ಧ ಬಿಟ್ಟು ಅರ್ಧ ತಿಂದು ಉಂಡಿ ಚೆಲ್ಲಿ ಕೊಟ್ಟನಿಲ್ಲಿ ಹುಡುಗನವನು. ಕಾಣೆ ಅತ್ತ ಇತ್ತ ಎತ್ತು ಅವನು ಟಾವನು. ಬಂದವನು ಹುಣ್ಣಿಮೆ ಚಂದ್ರ ಬೆಳದಿಂಗಳು ನೀ ಬಡಿ ಸಾಂದ್ರ. ಅಲ್ಲ ಅಲ್ಲ ಮುಗಿಲು ತುಂಬ ಇಹುದು ಮಜ್ಜಿಗೆ, ಬೆಣ್ಣೆ ಮುದ್ದೆ ಮೇಲೆ ಒಂದು ಹೇಳು ಅಜ್ಜಿಗೆ. ಚಿಲ್ಡ್ರನ್, ಬೀದಿಗೆ ಚಂದ್ರ ಬಂದ ನೋಡು. ಈ ಪಾಠದ ಕ್ವಶನ್ ಆನ್ಸರ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಮೈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸಪೋರ್ಟ್ ಕೊಡಿ. ಓಕೆ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತೀರಿ, ಶೇರ್ ಮಾಡ್ತೀರಿ ಅವರೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋ ಪ್ರಾರಂಭಿಸುತ್ತೇನೆ. ಅರ್ಥ ತಿಳಿರಿ. ಜೋಡು, ಜೊತೆ, ಎರಡು. ಇಹುವುದಂದರೆ ಇರುವುದು. ಮೃಗ, ಜಿಂಕೆ, ಚಿಗರೆ. ಉಂಡಿ, ಉಂಡೆ, ಸಿಹಿ ತಿಂಡೆ. ಎತ್ತು, ಎತ್ತು, ಕಡೆಯು ಯಾವ ಕಡೆಗೂ. ಟಾವು, ತಾಣ, ಸ್ಥಳ. ನೀಬಡಿ, ದಟ್ಟವಾದ ಒತ್ತತ್ತಾದ. ಸಾಂದ್ರ, ದಟ್ಟವಾದ ಕಿಕ್ಕೆರಿದ. ಕವಿ ಪರಿಚಯ: ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಜನನ 31/1/1899. 96. ಜನ್ಮಸ್ಥಳ ಧಾರವಾಡ. ಕಾವ್ಯನಾಮ ಅಂಬಿಕಾತನಯತ್ತ. ಇವರ ತಿಳಿರಿ. ಬೀದಿಗೆ: ಅಮಾವಾಸ್ಯೆ ಅನಂತರದ 2ನೆಯ ದಿನ. ಚವತಿ: ಅಮಾವಾಸ್ಯೆ ಅನಂತರದ 4ನೇ ದಿನ. ಅಷ್ಟಮಿ: ಅಮಾವಾಸ್ಯೆ ಅನಂತರದ 8ನೇ ದಿನ. ಹುಣ್ಣಿಮೆ: ಪೂರ್ಣಚಂದ್ರ ಕಾಣುವ ದಿನವನ್ನು ಹುಣ್ಣಿಮೆ ಎನ್ನುವರು. ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸರಿಯಾದ ಪದಗಳಿಂದ ತುಂಬಿರಿ. ದೀಪ ಡ್ಯಾಶ್ ಜೋಡು ಹಚ್ಚಿದಂತೆ. ಯಾರು ಡ್ಯಾಶ್ ಅಲ್ಲಿಯುವುದು, ಯಾರ ಮನೆಯು ಅಲ್ಲಿಯುವುದು. ಅಗೋ ಚವತಿ ಚಂದ್ರ ನೋಡು, ಮೂಡಿದಂತೆ ಎರಡು ಕೋಡು. ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಿ ಬಿಟ್ಟು ಸ್ಥಳ ತುಂಬಿರಿ. ಮೃಗ ಎಲ್ಲಿ ಇಹುವುದು ಏನು. ಯಾವುದು ಕರೆಕ್ಟ್ ಆನ್ಸರ್? ಇಹುವುದು. ಮೃಗವು ಎಲ್ಲಿಯುವುದು ಏನು. ಬಂದನು ಡ್ಯಾಶ್ ಚಂದ್ರ. ಬಂದನು ಹುಣ್ಣಿಮೆ ಚಂದ್ರ. ಬೆಳದಿಂಗಳ ನೀಬಡಿ ಸಾಂದ್ರ. ಹೊಂದಿಸಿ ಬರೆಯಿರಿ. ದ.ರಾ. ಬೇಂದ್ರೆ. ಅಂಬಿಕಾತನಯ ದತ್ತ. 4 ತಂತಿ ಜ್ಞಾನಪೀಠ ಪ್ರಶಸ್ತಿ. ಅಷ್ಟಮಿ ಚಂದ್ರ ಅರ್ಧ ತಿಂದು ಅರ್ಧ ಬಿಟ್ಟು ಉಂಡೆ. ಹುಣ್ಣಿಮೆ ಚಂದ್ರ ಮಜ್ಜಿಗೆ ಮೇಲಿನ ಬೆನ್ನೆಯುವುದು. ಹೊಂದಿಸಿ ಬರೆಯಿರಿ ಮೀನ್ಸ್ ಮ್ಯಾಚ್ ದ ಫಾಲೋವಿಂಗ್. ಇನ್ನು ಕೆಳಗಿನ ವಾಕ್ಯಗಳಲ್ಲಿ ತಪ್ಪಾಗಿರೋ ಪದಗಳನ್ನು ಸರಿಪಡಿಸಿ ಅರ್ಥಪೂರ್ಣ ವಾಕ್ಯ ರಚಿಸಿರಿ. ದೀಪ ಹಚ್ಚಿದಂತೆ ಕೋಡು ಮೀನ್ಸ್ ದೀಪ ಹಚ್ಚಿದಂತೆ ಜೋಡು. ಅಗೋ ಚವತಿ ಸೂರ್ಯ ನೋಡು. ಅಗೋ ಚವತಿ ಚಂದ್ರ ನೋಡು. ಇಂಥ ಚಿತ್ರ ಕೊರೆದನಲ್ಲ ಯಾವ ಜಾಣನು. ಇಂಥ ಚಿತ್ರ ಬರೆದನಲ್ಲ ಯಾವ ಜಾಣನು. ಅಲ್ಲ ಅಲ್ಲ ಮುಗಿಲು ತುಂಬ ಇರುವುದು ಸಜ್ಜಿಗೆ. ಕರೆಕ್ಟ್ ಆನ್ಸರ್. ಅಲ್ಲ ಅಲ್ಲ ಮುಗಿಲು ತುಂಬ ಇರುವುದು ಮಜ್ಜಿಗೆ. ಸಜ್ಜಿಗೆ ರಾಂಗ್, ಮಜ್ಜಿಗೆ ಕರೆಕ್ಟ್. ರಾಗಿ ಮುದ್ದೆ ಮೇಲೆ ಒಂದು. ರಾಗಿ ಮುದ್ದೆ ರಾಂಗ್. ಬೆಣ್ಣೆ ಮುದ್ದೆ ಮೇಲೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಬೀದಿಗೆ ಚಂದ್ರ ಹೇಗೆ ಕಾಣುತ್ತಿದ್ದಾನೆ. ಬೀದಿಗೆ ಚಂದ್ರ ದೀಪ ಹಚ್ಚಿದಂತೆ ಕಾಣುತ್ತಿದ್ದಾನೆ. ಅಷ್ಟಮಿ ಚಂದಿರನು ಹೇಗೆ ಕಾಣುತ್ತಾನೆ. ಅಷ್ಟಮಿ ಚಂದಿರನು ಅರ್ಧ ಬಿಟ್ಟು ಅರ್ಧ ತಿಂದ ಉಂಡೆಯಂತೆ ಕಾಣುತ್ತಾನೆ. ಹುಣ್ಣಿಮೆ ಚಂದಿರನು ಬೆಳದಿಂಗಳು ಹೇಗಿದೆ. ಹುಣ್ಣಿಮೆ ಚಂದಿರನ ಬೆಳದಿಂಗಳು ಮುಗಿಲು ತುಂಬ ಮಜ್ಜಿಗೆ ಮೇಲೊಂದು ಬೆಣ್ಣೆ ಮುದ್ದೆ ಇರುವ ಹಾಗಿದೆ. ಮಜ್ಜಿಗೆ ಮೇಲಿನ ಬೆಣ್ಣೆ ಮುದ್ದೆ ಯಾರು. ಉತ್ತರ ಮಜ್ಜಿಗೆ ಮೇಲಿನ ಬೆಣ್ಣೆ ಮುದ್ದೆ ಚಂದ್ರ. ದ.ರಾ. ಬೇಂದ್ರೆಯವರ ಕಾವ್ಯನಾಮ ಯಾವುದು. ಉತ್ತರ ದ.ರಾ. ಬೇಂದ್ರೆಯವರ ಕಾವ್ಯನಾಮ ಅಂಬಿಕಾತನಯ ದತ್ತ. ಪದ್ಯ ಭಾಗ ಪೂರ್ಣಗೊಳಿಸಿ. ಅಷ್ಟಮಿ ಚಂದಿರನು ಬಂದು ಅರ್ಧ ಬಿಟ್ಟು ಅರ್ಧ ತಿಂದು ಉಂಡೆ
ಗುಂಡಿ ಚೆಲ್ಲಿ ಕೊಟ್ಟನಿಲ್ಲ ಹುಡುಗನಾವನು, ಕಾನ ಅತ್ತ ಇತ್ತ ಎತ್ತೋ ಅವನ ದುಟಾವನು. ಕೊಟ್ಟಿರೋ ಪದಗಳನ್ನು ಬಳಸಿ ಸ್ವಂತವಾಗಿ ರಚಿಸಿರಿ. ಚಂದಿರ. ಅಮ್ಮ ಮಕ್ಕಳಿಗೆ ಊಟ ಮಾಡಿಸುವಾಗ ಚಂದಿರನ್ನು ತೋರಿಸುತ್ತಾಳೆ. ಸ್ವಂತ ವಾಕ್ಯ ಮೀನ್ಸ್ ಓನ್ ಸೆಂಟೆನ್ಸ್. ಬೆಳದಿಂಗಳು. ದಿನಾಲು ಆಕಾಶದಲ್ಲಿ ಬೆಳದಿಂಗಳು ಇರುತ್ತದೆ. ಭೂಮಿ. ಭೂಮಿಯಲ್ಲಿ ಎಲ್ಲ ಥರದ ಪ್ರಾಣಿಗಳು ಇರುತ್ತವೆ. ಆಕಾಶ. ಆಕಾಶದಲ್ಲಿ ಸೂರ್ಯ ಚಂದ್ರರು ಬೆಳಕನ್ನು ನೀಡುತ್ತಾರೆ. ನಕ್ಷತ್ರ. ಆಕಾಶದಲ್ಲಿ ಬಹಳ ನಕ್ಷತ್ರಗಳು ಇರುತ್ತವೆ. ಕೊಟ್ಟಿರೋ ಪದಗಳ ಸರಿಯಾದ ರೂಪ ಬರೆಯಿರಿ. ಅಕಸ, ಆಕಾಶ. ಬೆಣ್ಣೆ ಮುದ್ದೆ, ಬೆಣ್ಣೆ ಮುದ್ದೆ. ಆಶ್ರಯ, ಆಶ್ರಯ. ಇದು ಕರೆಕ್ಟಾಗಿ ಶಬ್ದವನ್ನು ಕರೆಕ್ಟಾಗಿ ಪದಗಳನ್ನು ರೂಪ ಬರೆಯೋದು. ಇದು ರಾಂಗ್ ಇದೆ, ಇವನು ಕರೆಕ್ಟ್ ರೂಪ ಬರೆಯೋದು. ಅಷ್ಟಮಿ, ಅಷ್ಟಮಿ. ಸಾರ್ಥಕ, ಸಾರ್ಥಕ. ಹುಣ್ಣಿಮೆ, ಹುಣ್ಣಿಮೆ. ಓಕೆ, ಈ ಪದಗಳನ್ನು ಕೂಡಿಸಿ ಬರೆಯಿರಿ. ಕೊಟ್ಟನು ಇಲ್ಲ, ಕೊಟ್ಟನಿಲ್ಲಿ. ಮೇಲೆ ಒಂದು, ಮೇಲೊಂದು. ಬರೆದನು ಅಲ್ಲಿ, ಬರೆದನಲ್ಲ. ಹೇಳಲು ಬಲ್ಲರು, ಹೇಳಲೊಲ್ಲರು. ಚಿಲ್ಡ್ರನ್, ನಿಮ್ಗೆ ಈ ಪಾಠದ ಕ್ವಶನ್ ಆನ್ಸರ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸಪೋರ್ಟ್ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತೀರಿ, ಶೇರ್ ಮಾಡ್ತೀರಿ ಅವರೆಲ್ಲರಿಗೂ ನನ್ನ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ವಿಡಿಯೋ ಮುಗಿಸುತ್ತೇನೆ.